ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ನಡೀತಾ ಇರುವಂತಹ ರಾಜ್ಯ ರಾಜಕಾರಣದ ಸಭೆಗೆ ಸಂಬಂಧಪಟ್ಟ ಹಾಗೆ ಎಲ್ಲರ ಚಿತ್ತ ಅಲ್ಲಿದೆ. ಫಸ್ಟ್ ಹಾಫ್ ಮುಕ್ತಾಯ ಆದ ಸೆಕೆಂಡ್ ಹಾಫ್ ಇನ್ನೂ ಕೂಡ ಆರಂಭ ಆಗಿಲ್ಲ. ದೇಶದಲ್ಲಿ ತೈಲ ಬಿಕ್ಕಟ್ಟಾದ್ರೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಇಕ್ಕಟ್ಟು. ರಾಜ್ಯ ಸರ್ಕಾರದ ಶಿಪ್ಗೆ ಕ್ಯಾಪ್ಟನ್ ಆಗೋಕೆ ಕನಕಾಧಿಪತಿ ಕಸರತ್ತನ್ನ ಮಾಡ್ತಿದ್ದಾರೆ. ಕುರ್ಚಿ ಕನಸಿನ ಹಾರ್ಮುಜ್ ಜಲಸಂಧಿ ಓಪನ್ ಆಗುವಂತಹ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಜಲಸಂಧಿಗೆ ಬೇಲಿ ಹಾಕಿ ತಡೆ ಒಡ್ತಾ ಇದ್ದಾರೆ ಹಾಲಿ ಕ್ಯಾಪ್ಟನ್ ಸಿದ್ದರಾಮಯ್ಯ. ದೊಡ್ಡಣ್ಣನ ಸ್ಥಾನದಲ್ಲಿರುವಂತಹ ರಾಹುಲ್ಗೆ ಗೊಂದಲವನ್ನ ಬಗೆಹರಿಸೋದೇ ಸವಾಲು. ಸದ್ಯದ ಜಾಗತಿಕ ಸನ್ನಿವೇಶ ಹಾಗೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಕುರ್ಚಿ ಇಕ್ಕಟ್ಟಿನ ಸನ್ನಿವೇಶ ಎರಡನ್ನ ಹೋಲಿಕೆ ಮಾಡಿ ಹೇಳ್ತಾ ಇದೀವಿ ಅಷ್ಟೇ. ರಾಜ್ಯ ಸರ್ಕಾರದ ಹಡಗಿಗೆ ಕ್ಯಾಪ್ಟನ್ ಆಗೋಕೆ ಕನಕಾಧಿಪತಿ ಮಾಡ್ತಾ ಇರುವಂತಹ ಕಸರತ್ತು ಇವತ್ತು ನಿನ್ನೆಯದಲ್ಲ. ಕುರ್ಚಿ ಕನಸಿನ ಹಾರ್ಮುಜ್ ಜಲಸಂಧಿ ಓಪನ್ ಆಗೋದಕ್ಕೆ ತಡೆಯನ್ನ ಹಾಕ್ತಾ ಇರೋದು ಯಾರು ಅಂತ ಕೇಳಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಹಾಲಿ ಕ್ಯಾಪ್ಟನ್ ಆಗಿರುವಂತಹ ಸಿದ್ದರಾಮಯ್ಯ. ಈಗ ದೊಡ್ಡಣ್ಣ ಯಾರು ಅಥವಾ ಅಮೆರಿಕಾದ ಸ್ಥಾನವನ್ನ ನಿರ್ವಹಣೆ ಮಾಡ್ತಾ ಇರೋದು ಯಾರು? ರಾಹುಲ್ ಗಾಂಧಿ ಅವರು, ಡಿಸಿಷನ್ ಮೇಕರ್. ರಾಹುಲ್ ಗಾಂಧಿ ಅವರ ತೀರ್ಮಾನ ಏನು? ಆ ಕುತೂಹಲದಲ್ಲಿ ಸದ್ಯ ರಾಜ್ಯದ ನಾಯಕರಿದ್ದಾರೆ. ಒಂದು ಸಭೆ ಮುಕ್ತಾಯ ಆಗಿದೆ. ಸಭೆಯ ಮೊದಲ ಇನ್ನಿಂಗ್ಸ್ ಮುಕ್ತಾಯ ಆಗಿದೆ. ಎರಡನೇ ಇನ್ನಿಂಗ್ಸ್ ಆರಂಭ ಆಗಬೇಕು. ಆ ಎರಡನೇ ಇನ್ನಿಂಗ್ಸ್ ನಲ್ಲಿ ಏನ್ ಚರ್ಚೆಯಾಗುತ್ತೆ ಅನ್ನುವಂಥ ಕುತೂಹಲ. ಆ ಎರಡನೇ ಇನ್ನಿಂಗ್ಸ್ ನಲ್ಲಿ ಭಾಗಿಯಾಗ್ತಾ ಇರುವಂತಹ ನಾಯಕ ಡಿಕೆ ಶಿವಕುಮಾರ್ ಅವರು ಕಳೆದ ಹಲವು ತಿಂಗಳುಗಳಿಂದ ಈ ಒಂದು ಸಭೆಗಾಗಿ ವೇಟ್ ಮಾಡ್ತಿದ್ದಾರೆ. ರೈಟ್, ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಊಟದ ವಿರಾಮದ ಬಳಿಕ ಮ್ಯಾರಥಾನ್ ಮೀಟಿಂಗ್ ಆರಂಭ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಹೈಕಮಾಂಡ್ ನಾಯಕರು ಮೀಟಿಂಗ್ ಅನ್ನ ನಡೆಸುತ್ತಿದ್ದಾರೆ ಅನ್ನುವಂತಹ ಮಹತ್ವದ ಅಪ್ಡೇಟ್. ಅಂದ್ರೆ ಇಷ್ಟೊತ್ತು ಯಾಕೆ ಸಭೆ ಆರಂಭ ಆಗಿಲ್ಲ ಅನ್ನುವಂಥ ಪ್ರಶ್ನೆ ಇತ್ತು. ಸಮಯ 4:16 ಸಭೆ ಆರಂಭ ಆಗಿದೆ ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸುದೀರ್ಘ ಊಟದ ವಿರಾಮದ ಬಳಿಕ ಸಭೆ ಮತ್ತೆ ಆರಂಭ ಆಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಳೆದ 6 ತಿಂಗಳಿನಿಂದ ಏನು ವೇಟ್ ಮಾಡ್ತಾ ಇದ್ರು, ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಅಹವಾಲನ್ನ ಇಡಬೇಕು, ತಮ್ಮ ಮನದಾಳುವನ್ನ ಹೈಕಮಾಂಡ್ ನಾಯಕರ ಮುಂದೆ ಬಿಚ್ಚಿಡಬೇಕು, ತಮಗೆ ಕೊಟ್ಟಂತಹ ವಾಗ್ದಾನವನ್ನ ಹೈಕಮಾಂಡ್ ನಾಯಕರಿಗೆ ನೆನಪು ಮಾಡಿಕೊಡ್ಬೇಕು ಅಂತ ಹೇಳಿ ಏನು ವೇಟ್ ಮಾಡ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು, ಆ ಅವಕಾಶ ಡಿಕೆ ಶಿವಕುಮಾರ್ ಅವರಿಗೆ ಒದಗಿ ಬಂದಿದೆ. ಹೈಕಮಾಂಡ್ ನಾಯಕರ ಜೊತೆ ಡಿಕೆ ಶಿವಕುಮಾರ್ ಅವರ ಸಭೆ ಆರಂಭ ಆಗಿದೆ. ನಿಮ್ಮ ಪರವಾಗಿ